ಭಾರತದಲ್ಲಿ ಒಂದು ಹೊಸ ರಾಜಕೀಯ ಪಕ್ಷ ಹುಟ್ಟಿಕೊಂಡಿದೆ. ಅದರ ಹೆಸರು ಜಿರಳೆ ಜನತಾ ಪಾರ್ಟಿ. ಹೆಸರು ವಿಚಿತ್ರವಾಗಿದೆ, ಇದರ ಹುಟ್ಟು ಕೂಡ ವಿಚಿತ್ರವಾಗಿದೆ. ಯಾಕಂತ ಹೇಳಿದರೆ 2026 ಮೇ 16 ಹುಟ್ಟಿದಂತಹ ಈ ಜಿರಳೆ ಜನತಾ ಪಾರ್ಟಿಗೆ ಈಗಾಗಲೇ ಸುಮಾರು 3-4 ದಿನಗಳ ಒಳಗೇನೆ 20 ಲಕ್ಷ ಸದಸ್ಯರು ನೋಂದಾಯಿಸಿಕೊಂಡಿದ್ದಾರೆ. 40 ಲಕ್ಷ ಜನ ಈ ಜಿರಳೆ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದ್ದಾರೆ. ಹೆಸರು ಯಾಕೆ ಜಿರಳೆ ಜನತಾ ಪಾರ್ಟಿ ಬಂತು ಎನ್ನುವುದೇ ಆಶ್ಚರ್ಯ. ಮೇ 15, 2026 ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಒಂದು ಹೇಳಿಕೆಯನ್ನು ಕೊಡುವಾಗ ಜಿರಳೆ ಎನ್ನುವಂಥ ಶಬ್ದವನ್ನು ಬಳಸಿದರು. ಅವರು ಹೇಳಿದ್ದಿಷ್ಟೇ: ಭಾರತದ ಅನೇಕ ನಿರುದ್ಯೋಗಿ ಯುವಕರು ಕೆಲಸ ಇಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ RTI ಆಕ್ಟಿವಿಸ್ಟ್ಗಳಾಗಿ ಅಥವಾ ಬೇರೆ ಬೇರೆ ರೀತಿಯ ಚಳುವಳಿಗಳಲ್ಲಿ ಜಿರಳೆಗಳಂತೆ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಆ ಜಿರಳೆ ಎನ್ನುವಂಥ ಶಬ್ದ ಭಾರತದ ಅನೇಕ ಯುವತಿಯರನ್ನು ಕೆರಳಿಸಿತೋ ಆಕ್ರೋಶಪಡಿಸಿತೋ ಗೊತ್ತಿಲ್ಲ. ಅದರ ನಂತರನೇ ಮರುದಿನವೇ ಈ ಜಿರಳೆ ಜನತಾ ಪಾರ್ಟಿ ಹುಟ್ಟಿಕೊಂಡಿತು. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ತಮ್ಮ ಹೇಳಿಕೆಗೆ ಸ್ಪಷ್ಟನೆಯನ್ನು ಕೊಟ್ಟರು. ತಾವು ಎಲ್ಲರಿಗೂ ಹೇಳಿದ್ದಲ್ಲ, ಕೆಲವರು ನಕಲಿ ಡಿಗ್ರಿಗಳ ಮೂಲಕ ಜಿರಳೆಗಳಾಗಿ ಇದ್ದಾರೆ ಎನ್ನುವ ಅರ್ಥದಲ್ಲಿ ಹೇಳಿದ್ದೇ ವಿನಃ ಎಲ್ಲರಿಗೂ ಅಲ್ಲ ಅಂತ ಹೇಳಿದ್ದಾರೆ. ಆದರೆ ಅವರು ನೀಡಿದಂಥ ಆ ಶಬ್ದವೇ ಇವತ್ತು ಒಂದು ಹೊಸ ರಾಜಕೀಯ ಪಕ್ಷವನ್ನು ಹುಟ್ಟಿಕೊಂಡಿದೆ. ಹಾಗಂತೇಳಿ ಇದು ಚುನಾವಣೆಗೆ ನಿಲ್ಲತ್ತಾ ಅಂತ ಈ ಕಾಲಘಟ್ಟದಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಇದನ್ನು ಹುಟ್ಟುಹಾಕಿದಂತಹ ಅಭಿಜಿತ್ ಎನ್ನುವಂಥ ಯುವಕ 2020-22 ನಡುವಲ್ಲಿ ಅಂದರೆ ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿ ಮೀಮ್ಸ್ ಮಾಡುವಂಥ ಕೆಲಸದಲ್ಲಿ ತೊಡಗಿದ್ದ. ನಿಮಗೆಲ್ಲ ಗೊತ್ತಿರುವ ಹಾಗೆ, ಈಗ ಯಾವುದಾದ್ರೂ ಟ್ರೋಲ್ ಮಾಡಬೇಕು ಅಂತ ಹೇಳಿದರೆ ಮೀಮ್ಸ್ ಮಾಡ್ತಾರೆ, ಪೋಸ್ಟರ್ ಮಾಡ್ತಾರೆ, ಒಂದು ರೀತಿಯ ವ್ಯಂಗ್ಯವಾಗಿರುವಂಥ ಶಬ್ದಗಳನ್ನೇ ಬಳಸಿಕೊಂಡು ಎದುರಾಳಿಯನ್ನು ಅಟ್ಯಾಕ್ ಮಾಡುವಂಥ, ಅವರ ವಿಚಾರಗಳನ್ನು ಬೇರೊಂದು ರೀತಿಯಲ್ಲಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಭಿಜಿತ್ ಕೂಡ ಅದನ್ನೇ ಮಾಡ್ತಾ ಇದ್ರು. ಪ್ರಸ್ತುತ ಇವರು ಅಮೆರಿಕದ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಇದ್ದಾರೆ. ಅಲ್ಲಿಂದಲೇ ಒಂದು ಹೊಸ ರಾಜಕೀಯ ಪಕ್ಷವನ್ನು ಹುಟ್ಟುಹಾಕಿದ್ದಾರೆ. ಇವರ ವಿಚಾರಧಾರೆ ಕೂಡ ಬಹಳ ಸ್ಪಷ್ಟವಾಗಿದೆ. ಸುಮಾರು 4 ಪಾಯಿಂಟ್ ಅದನ್ನು ಹೇಳ್ತೇವೆ. ಮುಖ್ಯವಾಗಿ ಭಾರತದ ನ್ಯಾಯಮೂರ್ತಿಗಳು ನಿವೃತ್ತರಾದ ಬಳಿಕ ರಾಜ್ಯಸಭಾ ಸ್ಥಾನವನ್ನು ಪಡಿಬಾರ್ದು ಎನ್ನುವುದು ಒಂದು. ಎರಡನೇದು, ಭಾರತದಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನು ನೀಡಬೇಕು ಎನ್ನುವಂಥದ್ದು. ಮತ್ತೊಂದು, ಮೀಡಿಯಾಗಳು ಭಾರತದ ಬಂಡವಾಳಶಾಹಿಗಳ ಕೈ ಹಿಡಿತಲ್ಲಿ ಇರಬಾರ್ದು, ಸ್ವತಂತ್ರವಾಗಿರಬೇಕು ಎನ್ನುವಂಥದ್ದು. ಮತ್ತು ಯಾರಾದರೂ ಪಕ್ಷಾಂತರವಾಗಿ ಬೇರೆ ಪಕ್ಷಕ್ಕೆ ಹಾರಿದರೆ 20 ವರ್ಷ ಚುನಾವಣೆಗೆ ನಿಲ್ಲಬಾರ್ದು ಎನ್ನುವಂಥದ್ದು. ಹೀಗೆ ಕೆಲವು ಪಾಯಿಂಟ್ಗಳನ್ನು ಅವರು ಹೊಂದಿದ್ದಾರೆ. ಇವರ ಕ್ರೈಟೀರಿಯಾ ಅಂದರೆ ಯಾರು ಈ ಒಂದು ಜಿರಳೆ ಜನತಾ ಪಾರ್ಟಿಗೆ ಸೇರಬೇಕಲ್ವಾ, ಅವರ ಅರ್ಹತೆಗಳು ಏನು ಅಂತೇಳಿದರೆ, ಅವರು ನಿರುದ್ಯೋಗಿಗಳಾಗಿರಬೇಕು, ಅವರು ಪರಮ ಆಲಸಿಗಳಾಗಿರಬೇಕು, ಅವರು ಸೋಷಿಯಲ್ ಮೀಡಿಯಾಗಳಲ್ಲೇ ದಿನಕ್ಕೆ 10-12 ಗಂಟೆ ಇರಬೇಕು, ಇನ್ನು ಅವರು ಮೀಮ್ಸ್ಗಳ ಮೂಲಕ ತಮ್ಮ ಆಕ್ರೋಶವನ್ನು ಆಗಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹೊರಗೆ ಹಾಕಲಿಕ್ಕೆ ಸಕ್ರಿಯವಾಗಿ ಇರಬೇಕು ಎನ್ನುವಂಥ ಕೆಲವು ಅಂಶಗಳನ್ನು ಹೊಂದಿದ್ದಾರೆ. ಸೊ ಓವರಾಲ್ ಆಗಿ ನೋಡಿದರೆ ಇದಕ್ಕೆ ಸಿಗುತ್ತಿರುವಂಥ ಸ್ಪಂದನೆ ಬಹಳ ದೊಡ್ಡ ರೀತಿಯಲ್ಲಿ ಎಲ್ಲರನ್ನು ಕೂಡ ಜಾಗೃತವನ್ನಾಗಿಸ್ತಾ ಇದೆ. ಲಾಂಗ್ ಟರ್ಮ್ ಇದು ನಿಲ್ಲತ್ತಾ ಗೊತ್ತಿಲ್ಲ. ಜನಜಾಗೃತಿಯಾಗಿ ತುಳುನಾಡು ನ್ಯೂಸ್.